ಒಂದು ರೀತಿ ಅಭಿವೃದ್ಧಿಹೀನ, ಕುಸಿದ ಕಾನೂನು ಸುವ್ಯವಸ್ಥೆ, ಓಲೈಕೆ ರಾಜಕಾರಣದ ಪರಾಕಾಷ್ಠೆ. ಈ 11 ತಿಂಗಳ ವೈಫಲ್ಯ ಕಾಂಗ್ರೆಸ್ ಸರ್ಕಾರದ್ದು. ಗ್ಯಾರಂಟಿ ಯೋಜನೆ ತರುವಾಗ ಜ್ಞಾನ ಇರಲಿಲ್ಲ ಇವರಿಗೆ, ಯೋಜನೆ ಇರಲಿಲ್ಲ, ಪ್ಲ್ಯಾನ್ ಇಲ್ಲ, ಹಣ ಹೆಂಗೆ ಹೊಂದಿಸ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲದೆ ಇರ್ತಕ್ಕಂಥವ್ರು ಈ ಗ್ಯಾರಂಟಿಗೋಸ್ಕರ ಹಣ ಹೊಂದಿಸೋಕ್ಕೋಸ್ಕರ ಸಂಪೂರ್ಣವಾಗಿ ಕರ್ನಾಟಕದ ಅಭಿವೃದ್ಧಿಯನ್ನು ಇನ್ನೊಂದು 10 ವರ್ಷ ಮುಂದೆ ಹಾಕ್ಬಿಟ್ಟಿದ್ದಾರೆ. ಅಭಿವೃದ್ಧಿ ಕುಂಠಿತ ಆಗಿದೆ. ನೀರು ಬತ್ತಿ ಹೋಗ್ತಾ ಇದೆ ಎಲ್ಲ ಕಡೆನೂ. ಗ್ರಾಮೀಣ ಭಾಗಗಳಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಬೆಂಗಳೂರಲ್ಲಿ ನೀವು ಫ್ಲ್ಯಾಟ್ಗಳಲ್ಲಿ ವಾಸ ಮಾಡ್ತಾ ಇದ್ದರೆ ಇನ್ಮೇಲೆ ಫ್ಲ್ಯಾಟ್ಗಳಲ್ಲಿ ವಾಸ ಮಾಡಬೇಡಿ. ನಮ್ಮ ಸನ್ಮಾನ್ಯ ನೇತಾರರು, ಕಾಂಗ್ರೆಸ್ಸಿನ ನೇತಾರರು DK ಶಿವಕುಮಾರ್ ಅವರು ಹೇಳಿದ್ದಾರೆ, ನಿಮ್ಮ ಕುಡಿಯೋ ನೀರು ಬೇಕಾ ಕಾಂಗ್ರೆಸ್ ಓಟ್ ಹಾಕಿ, ಇಲ್ಲ ಅಂದರೆ ನೋಡೋಣ ನಿಮ್ಗೇನು ಮಾಡಬೇಕು ಮಾಡ್ತೀರಿ ಅನ್ನೋ ರೀತಿ ಅವ್ರ ಸ್ಟೈಲೇ ಹಂಗೆ. ಧಮಕಿಯಲ್ಲೇ ಅವ್ರ ಜೀವನ ಪೂರ್ತಿ ಕಳೆದಿದ್ದಾರೆ. ಧಮಕಿ ಹಾಕೋದನ್ನು ನಾವು ನೋಡಿದ್ದೀರಿ ಮಾಧ್ಯಮದಲ್ಲಿ. ಬರ ನಿರ್ವಹಣೆಯಲ್ಲಿ ವೈಫಲ್ಯ. ಬರ ನಿರ್ವಹಣೆ ಮಾಡಬೇಕಾಯ್ತು ರಾಜ್ಯ ಸರ್ಕಾರ. ನೀ ಎಲ್ಲಿಂದ ದುಡ್ತೀಯ, ಹೆಂಗೆ ತರ್ತೀಯ ಅಂತ ಜನ ಕೇಳಲ್ಲ ನಿಮ್ಮನ್ನು. ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನಿರ್ವಹಣೆ ಮಾಡೋದರಲ್ಲಿ ಸಂಪೂರ್ಣ ವೈಫಲ್ಯವನ್ನು ಪಡೆದಿದ್ದೀರ ನೀವು ಇವತ್ತು. 2013ರಿಂದ 5 ವರ್ಷಗಳ ಕಾಲ ನಿಮ್ಮದೇ ಸರ್ಕಾರ ಇತ್ತು, ಸಿದ್ದರಾಮಯ್ಯನವ್ರ ಸರ್ಕಾರ. 3600 ರೈತರ ಆತ್ಮಹತ್ಯೆ ಆಯಿತು. ಆ ಕಡೆ ತಿರುಗು ನೋಡಲಿಲ್ಲ ಸಿದ್ದರಾಮಯ್ಯನವರು. ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಮಂಡ್ಯದಲ್ಲಿ ಆತ್ಮಹತ್ಯೆ ಆಗಿದೆ ಅಂತ ಕೇಳಿದ ಪತ್ರಕರ್ತರು ಕೇರ್ ಮಾಡದೆ ಹೋದಂಥವ್ರು ನೀವು. ರೈತ ವಿರೋಧಿ ಸರ್ಕಾರ. ಈಗ ನೀವು ಬಂದು ಒಂದೇ ವರ್ಷದಲ್ಲಿ 692 ರೈತರ ಆತ್ಮಹತ್ಯೆ ಆಗಿದೆ ಈ ವರ್ಷ. ಸರಣಿ ರೀತಿ ಆಗ್ತಾ ಇದೆ. ತಲೆನೇ ಕೆಡಿಸ್ಕೊಂಡಿಲ್ಲ ನೀವು. ನಮ್ಮ ಸರ್ಕಾರ BJP ಸರ್ಕಾರ ಇದ್ದಾಗ ರೈತರಿಗೆ ಪ್ರತಿ ವರ್ಷ 4,000 ರೂಪಾಯಿ ಹಣ ಸಹಾಯ ಮಾಡ್ತಾಯಿತ್ತು. ಕೇಂದ್ರ ಸರ್ಕಾರ 6,000 ರೂಪಾಯಿ ಕೊಡ್ತಾಯಿತ್ತು. ಇವಾಗ ಕೇಂದ್ರ ಸರ್ಕಾರದ ಬರ್ತಾ ಇದೆ, ರಾಜ್ಯ ಸರ್ಕಾರಕ್ಕೂ ಬರೋವಂಥ ಹಣಕ್ಕೆ ಕಲ್ಲು ಹಾಕ್ಬಿಟ್ಟಿದ್ದೀರ ನೀವು. ರೈತರು ಇನ್ನೇನು ಮಾಡ್ತಾರೆ? ಆತ್ಮಹತ್ಯೆ ದಾರಿ ಹುಡುಕ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರ ಸರ್ಕಾರ ರೈತರ ಪಾಲಿಗೆ ಒಂದು ರೀತಿ ಶಾಪವಾಗಿ ಮೃತ್ಯುವಿನ ದಾರಿ ಹಿಡಿಯುವಂಥದ್ದು ಶೋಚನೀಯ. ಇಂಥ ಕ್ರೂರ ಹೃದಯಹೀನ ಬಂಡೆ ಸರ್ಕಾರ ಇದು.